ಸರ್, ಈಗ ಆರೋಪಿಗಳ ವಿರುದ್ಧ ದಾಖಲಾಗಿರುವ ಸೆಕ್ಷನ್ಗಳು, ಎಸ್ಪೆಷಲಿ ದರ್ಶನ್ ಮತ್ತೆ ಪವಿತ್ರ ಗೌಡ, ಒಂದ್ ವೇಳೆ ನ್ಯಾಯಾಲಯದಲ್ಲಿ ಅವರ ಅಪರಾಧಿಗಳು ಅಂತ ಏನಾದರೂ ಪ್ರೂವ್ ಆದ್ರೆ ಶಿಕ್ಷೆಯ ಪ್ರಮಾಣ ಲೈಫ್, ನಥಿಂಗ್ ಲೆಸ್ ದೆನ್ ಲೈಫ್ ಅಂದರೆ ಸಾಯೋ ತನಕ ಜೈಲಲ್ಲಿ ಇರಬೇಕು. 14 ವರ್ಷ ಆದಮೇಲೆ ನಾನು ಒಳ್ಳೆ ಮನುಷ್ಯ, ನನಗೆ ಮೇಲೆ ಕರುಣೆ ತೋರಿಸಿ ಕಮ್ಯುಟೇಷನ್ ಆಫ್ ಸೆಂಟೆನ್ಸು ಅಂಥದ್ದಿದೆ. ಬಟ್ ಲೈಫ್ ಮೀನ್ಸ್ ಲೈಫ್. ಸೊ ಅದರಲ್ಲಿ ಬಿಡಬೇಕಂದ್ರೆ ಈಗ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಬೇಕು, ಗವರ್ನರ್ ಆದೇಶ ಮಾಡಬೇಕು, ಇಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದೇಶ ಮಾಡಬೇಕು, ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಬೇಕು. ಸೊ ಇವ್ರು ಏನು ದೇಶಕ್ಕೋಸ್ಕರ ಏನು ಹೋರಾಟ ಮಾಡಿ ಜೈಲಿಗೆ ಏನೂ ಹೋಗಿಲ್ಲ, ಒಂದು ಕೊಲೆ ಮಾಡಿ ಹೋಗಿದ್ದಾರೆ. ಸೊ ಲೈಫ್ ಮೀನ್ಸ್ ಲೈಫ್, ನಥಿಂಗ್ ಲೆಸ್ ದೆನ್ ಲೈಫ್. ಸರ್, ಪೊಲೀಸರ ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ ಸರ್, ಪರ್ಟಿಕ್ಯುಲರ್ ಈ ಕೇಸಲ್ಲಿ ನೋಡಿ, ಈ ಕೇಸಲ್ಲಿ ನಾನು ಮೊದಲಿಂದ ಇದನ್ನು ನೋಡ್ತಾ ಬರ್ತಾ ಇದ್ದೀನಿ. ಪರ್ಸ್ನಲ್ಲಾಗಿ ಯಾವ ಪೊಲೀಸ್ ಆಫೀಸರ್ ಹತ್ರನೂ ನಾನು ಇಂಟ್ರ್ಯಾಕ್ಟ್ ಮಾಡಿಲ್ಲ. ಬಟ್ ಜಾಸ್ತಿ ಇಂಥ ಕೇಸ್ ನಾನೇ ಟ್ರಯಲ್ ನಡೆಸೋ ಲಾಯರ್. ಸುಮಾರು ಕೇಸ್ ಸೆನ್ಸೇಷನಲ್ಲು ನೀವು 50% ಹೇಳಿ ನಾನೇ ಇದ್ದೀನಿ. ಬೆಂಗಳೂರಲ್ಲಿ ಇರಲಿ, ಚೆನ್ನೈಯಲ್ಲಿ ಇರಲಿ, ಇಂಥ ಕೇಸ್ಗಳಲ್ಲಿ ನಾನು ಒಂದು ಪ್ರಾಸಿಕ್ಯೂಟ್ರಾಗಿ ಇದ್ದೀನಿ, ಡಿಫೆನ್ಸ್ ಲಾಯರ್ ಆಗಿ ಕೂಡ ಇದ್ದೀನಿ. ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀನಿ, ವೆರಿ ಗುಡ್ ಇನ್ವೆಸ್ಟಿಗೇಷನ್. ಸೊ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸು ಪರ್ಫೆಕ್ಟಾಗಿ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಆಲ್ ಲೇಟೆಸ್ಟ್ ಟೆಕ್ನಾಲಜಿನ ಇಟ್ಕೊಂಡು ಮಾಡಿದ್ದಾರೆ. ಸಾಮಾನ್ಯವಾಗಿ ಮಾಡೋದಿಲ್ಲ, ಖರ್ಚುಗಳು ಜಾಸ್ತಿ ಆಗುತ್ತೆ. ಸುಮಾರು ಕೇಸಲ್ಲಿ DNA ಕಳಿಸೋದಿಲ್ಲ. ಈಗ ಬ್ಲಡ್ಡು, ವೆಪನ್ ಮೇಲೆ ಬ್ಲಡ್ ಇರುತ್ತೆ, ಬಟ್ಟೆ ಮೇಲೆ ಬ್ಲಡ್ ಇರುತ್ತೆ. ಬ್ಲಡ್ಡು ಅದು ಕಲರ್ ಚೇಂಜ್ ಆಗುತ್ತೆ. ಮಹಿಳೆಯರದ್ದು ಬ್ಲಡ್ ಬೇರೆ, ಪುರುಷರ ಬ್ಲಡ್ ಬೇರೆ, ವಯಸ್ಸಾದವ್ರ ಬ್ಲಡ್ ಬೇರೆ, ಮಕ್ಕಳು ಬ್ಲಡ್ ಬೇರೆ, ಸತ್ತ ಮೇಲೆ ಬ್ಲಡ್ ಬೇರೆ, ಬದುಕಿದ್ದಾಗ ಬ್ಲಡ್ ಬೇರೆ, ಆರ್ಟರಿ ಬ್ಲಡ್ ಬೇರೆ, ವೀನಿಯಸ್ ಬ್ಲಡ್ ಬೇರೆ. ಬ್ಲಡ್ ಅಂದರೆ ಬ್ಲಡ್ ಅಲ್ಲ, ಅದರಲ್ಲಿ ಎ ಗ್ರೂಪು, ಎ ಪಾಸಿಟಿವ್, ಓ ಗ್ರೂಪು. ಸೊ ಸುಮಾರು ಇದೆ. ಅದ್ರ ಮೇಲೆ ಡಿಫೆನ್ಸ್ಗೆ ಒಳ್ಳೆ ಅವಕಾಶಗಳಿತ್ತು. ಈಗ DNA ಹೋದ್ರೆ ಪರ್ಫೆಕ್ಟು. ಈ ರಕ್ತ ಈ ಮನುಷ್ಯಂದಂದರೆ ಅದೇ ಸತ್ತವನ ಬ್ಲಡ್ ಇವರು ಬಟ್ಟೆ ಮೇಲೆ ಹೆಂಗೆ ಬಂತು? ಸೊ ಸಾವುಗೆ ಇವರು ಒಂದು ಕನೆಕ್ಟಿವಿಟಿ ಅಲ್ಲಿ ಇದ್ದರೆ ತಾನೇ ಬ್ಲಡ್ ಬರುತ್ತೆ, ಇಲ್ಲಾಂದರೆ ಹೆಂಗೆ ಬರುತ್ತೆ? ಕೂದಲು ಬಿದ್ದಿರುತ್ತೆ, ಅದು ತೆಗೊಂಡ್ರೆ ಏನೋ ಗೊತ್ತಿಲ್ಲ, ಕೂದಲು ಬಿದ್ದರೇನೋ ಮ್ಯಾಚ್ ಆಗುತ್ತೆ. ನೇಯ್ಲು, ಟೂತ್ ಬ್ರಷು, ಸಿಗರೇಟು, ಇಂಥದನ್ನು DNA ಸಿಗುತ್ತೆ. ಏನೆಲ್ಲ DNA ಸಿಗಿದೆ ನೋಡ್ಬೇಕು. ನಾನು ಪೂರ್ತಿ ಚಾರ್ಜ್ ಶೀಟ್ ಓದಿಲ್ಲ. ಸರ್, ಇನ್ನೊಂದು, ಈ ಮಣ್ಣನ್ನ ಕೂಡ ಕಲೆಕ್ಟ್ ಮಾಡಿದ್ರು, ಅಂದ್ರೆ ದರ್ಶನ್ ವೇರ್ ಮಾಡಿದಂತಹ ಶೂ ಆ ಮಣ್ಣಿಗೆ ತಾಗಿತ್ತು. ಹೌದು, ಅದನ್ನು ಅದರಲ್ಲಿನೂ ಈಗ ಶೂ ಹಾಕಿದ್ದಾರೆ. ಆ ಮಣ್ಣು ಅದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಈಗ ಒಂದು ಕಡೆ ಟಯರ್ ಹೋಗಿ ಬ್ರೇಕ್ ಹಾಕ್ತೀರಾ, ಆ ಬ್ರೇಕ್ಗೂ ಆ ಜಾಗದಲ್ಲಿ ಆ ಟ್ರೇಸ್ ಇರುತ್ತಲ್ಲ, ಅದನ್ನು ಫೋಟೋ ತೆಗೆದು ಇದನ್ನು ಫೋಟೋ ತೆಗೆದ್ರೆ ಮ್ಯಾಚ್ ಆಗುತ್ತೆ. ಈಗ ಬಾಡಿ ಮುಖ ನಾನು ಏನಾಗುತ್ತೆ, ಹೆಲ್ಮೆಟ್ಟು ಹಾಕ್ಕೊಳ್ತೀನಿ ಅಂದರೆ ಗೈಟ್ ಇಷ್ಟುವರೆಗೆ ನನ್ನ ಬಾಡಿ ಸ್ಟ್ರಕ್ಚರ್ ಬೇರೆ, ನಿಮ್ಮ ಬಾಡಿ ಸ್ಟ್ರಕ್ಚರ್ ಬೇರೆ, ಇನ್ನೊಬ್ಬರು ಬಾಡಿ ಸ್ಟ್ರಕ್ಚರ್ ಬೇರೆ. ಆಗ ಅರೆಸ್ಟ್ ಆದಮೇಲೆ ನನ್ನ ಬಾಡಿನ ಮಾತ್ರ ತೆಗೆದು, ಮುಖ ಗೊತ್ತಿಲ್ಲ ಅಂದರೆ ನಾವು ಬಾಡಿ ಫೋಟೋ ತೆಗೆದು ಮ್ಯಾಚ್ ಮಾಡಿಸ್ತಾರೆ. ಈಗ ಪ್ರಿಜಬಲ್ ಕೇಸು, ಅದರಲ್ಲಿ ಇಟ್ಸ್ ಆಲ್ ಮೈ ಇನ್ಫಾರ್ಮೇಷನ್. ಅವ್ರದ್ದು ಮುಖ ಕಾಣೋದಿಲ್ಲ, ಹುಡುಗಿರದು ಮಾತ್ರ ಮುಖ ಕಾಣುತ್ತೆ, ಹುಡುಗಂದು ಕಾಣೋದಿಲ್ಲ. ಆದರೆ ಬಾಡಿ ಕಾಣುತ್ತೆ. ಬಾಡಿನಲ್ಲಿ ವೇರಿಯಸ್ ಆರ್ಗನ್ ಆಫ್ ದ ಬಾಡಿ ಕಾಣುತ್ತೆ. ಅದನ್ನೇ ಫೋಟೋ ತೆಗೆದು ಅದರಲ್ಲಿ ಏನು ಬ್ಲಾಕ್ ಮೋಲ್ ಇದೆ, ಏನು ಅದರಲ್ಲಿ ಧರಿಸಿದ ಗಾಯ. ಈಗ ಬೆರಳು ಒಂದು ಇಟ್ಕೊಳ್ಳೋಣ, ಇದೆ ಬೆರಳು. ಸೊ ನನ್ನ ಬೆರಳು ಇದು, ಇಲ್ಲಿ ಈ ಥರ ಸ್ಟ್ರಕ್ಚರ್ ಇದೆ, ಇಲ್ಲೊಂದು ಏಟ್ ಇರುತ್ತೆ. ಇದನ್ನು ತೆಗೆದು ಫೋಟೋದಲ್ಲಿ ಬಿದ್ದಿರುತ್ತೆ ಬೆರಳು. ಅರೆಸ್ಟ್ ಆದಮೇಲೆ ಇದೇ ಬೆರಳನ್ನ ಫೋಟೋ ತೆಗಿತಾರೆ, ಎರಡನ್ನೂ ಎಕ್ಸ್ಪರ್ಟಿಗೆ ಕಳಿಸ್ತಾರೆ. ಆಗ ಇದರಲ್ಲಿ ಎಷ್ಟು ರಿಂಕಲ್ ಇದೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಮ್ಯಾಚ್ ಆಗೇ ಆಗುತ್ತೆ. ಬಟ್ ಅದು ಮ್ಯಾಚಿಂಗ್ ಮಾಡಿದಾರ ಇಲ್ವೋ ಅನ್ನೋದು ಇಂಪಾರ್ಟೆಂಟು. ಸೊ ಪ್ರತಿ ಮುಖ ಮುಚ್ಕೊಂಡ್ಬಿಟ್ರೆ ನಾವು ಇದರಿಂದ ಮರ ಮಾಚ್ಕೊಳ್ತೀವಿ ಅನ್ನೋದು ಏನಿಲ್ಲ. ಪ್ರತಿ ಬಾಡಿ ಪಾರ್ಟನ್ನು ಇಟ್ಟು ಮ್ಯಾಚ್ ಮಾಡ್ತಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.